ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವಂತಹ ಶಂಕೆ ವ್ಯಕ್ತವಾಗಿ ಊಟ ಸೇವಿಸಿರುವಂತಹ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ. ರಾವಣಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮಧ್ಯಾಹ್ನದ ಊಟ ಸೇವಿಸ್ತಾ ಇದ್ದಾಗ ಹಲ್ಲಿ ಬಾಲದ ಮಾದರಿ ಪತ್ತೆಯಾಗಿದೆಯಂತೆ. ಹಾಗಾಗಿ ಓರ್ವ ವಿದ್ಯಾರ್ಥಿಗೆ ತಟ್ಟೆಯಲ್ಲಿ ಹಲ್ಲಿ ಬಾಲದಂತಹ ವಸ್ತು ಪತ್ತೆಯಾಗಿದೆ. ಅದಾದ ನಂತರ ಎಲ್ಲರಿಗೂ ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ಇದರಿಂದ ಆತಂಕಗೊಂಡಿರುವಂತಹ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಮಕ್ಕಳಿಗೆ ಪರೀಕ್ಷೆ ಮಾಡಿಸ್ತಾ ಇದ್ದಾರೆ. ಊಟ ಸೇವಿಸಿದ 67 ಮಕ್ಕಳಿಗೂ ಕೂಡ ವೈದ್ಯಕೀಯ ಪರೀಕ್ಷೆ ಮಾಡಲಾಗ್ತಾ ಇದೆ. ಯಾವುದೇ ಮಕ್ಕಳಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿಲ್ಲ. ಮಕ್ಕಳಿಗಿಂತ ಮೊದಲೇ ಊಟ ಮಾಡಿದಂಥ ಅಡುಗೆ ತಯಾರಕರು ಕೂಡ ಮಕ್ಕಳು ಸಿಬ್ಬಂದಿ ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ. ಸದ್ಯಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳು ಆಸ್ಪತ್ರೆಗೆ ದಾಖಲಿಸಿ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಕಾರಣ ಇಂಥ ಘಟನೆಗಳು ಈ ಹಿಂದೆ ಕೂಡ ಬಹಳಷ್ಟು ಬಾರಿ ನಡೆದು ಹೋಗಿದೆ. ಸರ್ಕಾರಿ ಶಾಲೆಗಳಲ್ಲೇ ಇಂತಹ ಘಟನೆಗಳು ಜಾಸ್ತಿ ನಡೆಯುವಂಥದ್ದು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ನಿರ್ಲಕ್ಷ್ಯ ಅಥವಾ ಈ ರೀತಿಯಾಗಿ ಊಟದಲ್ಲಿ ಏನೋ ಫುಡ್ ಪಾಯ್ಸನ್ ಆಗೋದು ಅಥವಾ ಬೇರೆ ಏನೋ ಬೀಳೋದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಸದ್ಯ ಈ ಶಾಲೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಯಾರಿಗೂ ಕೂಡ ಅಲ್ಲಿರುವಂಥ ಸಿಬ್ಬಂದಿ ಇರಲಿ, ಸಣ್ಣ ಮಕ್ಕಳಿಗೆ ಇರಲಿ, ಯಾರಿಗೂ ಏನೂ ಆಗಿಲ್ಲ. ಸುಮಾರು 67 ಮಕ್ಕಳಿಗೂ ಕೂಡ ಮಧ್ಯಾಹ್ನದ ಬಿಸಿ ಊಟ ಏನು ತಿಂದಿದ್ರು ಆ ಎಲ್ಲ ಮಕ್ಕಳಿಗೂ ಕೂಡ ಸದ್ಯ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ. ಯಾವುದೋ ಒಂದು ಮಗುಗೆ ಅಲ್ಲಿ ಬಾಲ ಸಿಕ್ಕಿರೋ ಥರ ಕಾಣಿಸ್ತು. ಹಾಗಾಗಿ ಆ ಮಗು ತೋರಿಸಿದೆ ಟೀಚರ್ಸ್ಗೆ. ಅವರು ಅದು ಬಾಲನ ಅಲ್ವ ಅಂತ ಕನ್ಫರ್ಮ್ ಇಲ್ಲ ನಮಗೆ. ಆದರೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇವತ್ತು ಪ್ರೆಸೆಂಟ್ ಇದ್ದಂಥ 69 ಮಕ್ಕಳಲ್ಲಿ 67 ಮಕ್ಕಳು ಊಟ ಮಾಡ್ತಾ ಇದ್ದವರು ಅಷ್ಟು ಜನನ ಇವತ್ತು ಪ್ರಿಕಾಷನರಿ ಆಗಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ. ಯಾರಿಗೂ ಯಾವ ಸಿಂಟಮ್ಸು ಇಲ್ಲ, ವಾಂತಿ ಬೇದಿ ಆ ಥರದ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ಅಡುಗೆಯವರು ಊಟ ಮಾಡಿದರು, ಟೀಚರು ಊಟ ಮಾಡಿದರು, ರುಚಿ ನೋಡಿದರು. ಅಡುಗೆಯವರು ಈ ಮಕ್ಳಿಗೆ ಬಡಿಸೋಕ್ಕೂ ಮುಂಚೆ ಊಟನೂ ಕೂಡ ಮಾಡಿದರು. ಅವರು ಏನೂ ಆಗಿಲ್ಲ, ಅವರು ಎಲ್ಲ ಚೆನ್ನಾಗಿದ್ದಾರೆ. ನಾವು ಮುಂಚಿತವಾಗಿ ಒಂದು ಪ್ರಿಕಾಷನ್ಸ್ ತೊಗೊಳ್ಳೋಣ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಬಂದ್ವಿ. ಫಸ್ಟ್ 3 ಮಕ್ಕಳು ಬಂದಿದ್ದವರು ಆರಾಮಾಗಿದ್ದರು. ಅದಾದಮೇಲೆ ಎಲ್ಲರೂ ಇಲ್ಲಿಂದನೇ ಆ್ಯಂಬುಲೆನ್ಸ್ ಕಳಿಸಿದ್ರು. ನಮ್ಮ ಜೀವನ 1 ಜನ ಕರ್ಕೊಂಡು. ಹೀಗೆ ಇದೀಗ ಯಾವುದೇ ಮಕ್ಕಳಲ್ಲೇ ಆಗಲಿ ಅಥವಾ ಅಲ್ಲಿರುವಂಥ ಸಿಬ್ಬಂದಿ ಅಥವಾ ಶಾಲಾ ಶಿಕ್ಷಕರು ಕೂಡ ಅದೇ ಊಟವನ್ನು ಸೇವಿಸಿರ್ತಾರೆ. ಆದರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇಲ್ಲ ಅಥವಾ ಯಾರಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥ ಸಿಬ್ಬಂದಿ ಜೊತೆಗೆ ಪೋಷಕರ ಒಂದು ಮಾತಾಗಿದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಷ್ಟೊಂದು ಮಕ್ಕಳು ಅಂತಂದರೆ ಏನಾದರೂ ಅದರಲ್ಲಿ ಒಬ್ಬರಿಗೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದು ಬಹುಶಃ ಎಲ್ಲರಿಗೂ ಕೂಡ ಆತಂಕ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಈಗ ಪರೀಕ್ಷೆ ಮಾಡಲಾಗಿದೆ.